ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ಟವರ್ ಬ್ರಿಡ್ಜ್ ನ ನೋಡ್ತಾ ಇದ್ದಾರೆ. ಆರ್ ಯು ಎಕ್ಸೈಟೆಡ್? ಇವತ್ತು ಒಬ್ರದ್ದು ಬರ್ಡೇ ಕೂಡ ಇದೆ. ಯಾರು ಏನು ಎತ್ತ ಅಂತ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಈ ಔಟ್ಫಿಟ್ ನನಗೆ ತಂದು ಕೊಟ್ಟಿದ್ದು ನಮ್ಮಮ್ಮ. ಚೈನ್ ಮತ್ತೆ ಓಲೆನ ನನ್ನ ಬೆಸ್ಟ್ ಫ್ರೆಂಡ್ ಸಂಜನಾ ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಹುಷಾರಿಲ್ಲ ಅಂತ ಅನ್ಕೊಂಡು ಇವರು ಸುತ್ತಿದ್ದಾರೆ ಅಂತ. ನನಗೆ ಐ ಆಮ್ ನಾಟ್ ಅ ಪರ್ಸನ್ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಂತ ಕುತ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ಇಷ್ಟು ರಾದಿದೆ. ದಟ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಲಂಡನ್. ನಮ್ಮಮ್ಮ ಕಳೆದೋಗ್ಬಿಟ್ರು ಗೈಸ್. ನಮ್ಮ ಅಪ್ಪಂಗೆ ಹಾಟ್ ಚಾಕ್ಲೇಟ್ ಟ್ರೈ ಮಾಡ್ಸೋಣ ಬನ್ನಿ. ಪಕ್ಕ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ ಬಟ್ ಮಕ್ಕಳು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಗೈಸ್. ಮಕ್ಕಳಿನ ಪ್ರೀತಿ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಗೈಸ್. ತೋರಿಸ್ತೀನಿ ಯಾರು ಲೇಟ್ ಮಾಡ್ತಿರೋದಂತ. ನನ್ನ ತಮ್ಮ ಫೋಟೋಗೆ ಅಂತ ನಿಂತಿದ್ರೆ ನಮ್ಮಪ್ಪ ನೋಡಿ ನನ್ನ ತಮ್ಮಗೆ ನನ್ನ ಡಿಗ್ರಿ ಫ್ರೆಂಡು ಇವಾಗ ಲಂಡನ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈಸ್ ಬಿಸಿ ಬೇಳೆ ಬಾತ್. ನಮ್ಮಪ್ಪ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ನನ್ನ ಮಗಳು ಫುಲ್ಲು ಪ್ರೋಟೀನ್ ರಿಚ್ ಫುಡ್ ತಿನ್ಲಿ ಅಂತ. ಸೊ ಬನ್ನಿ ಬಿಸಿಬೇಳೆ ಬಾತ್ ತಿಂದು ಇವತ್ತಿನ ಪ್ಲಾನ್ ಏನು ನೋಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ನೀವು ಆಲ್ರೆಡಿ ತಮ್ನೇಲ್ ಮತ್ತೆ ಟೈಟಲ್ನ ನೋಡಿರ್ತಾರ. ಸೊ ಇವತ್ತು ನಾನು ನಮ್ಮಪ್ಪ ಅಮ್ಮನ್ನ ಟವರ್ ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ಟವರ್ ಬ್ರಿಡ್ಜ್ನ ನೋಡ್ತಾ ಇದ್ದಾರೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಗೈಸ್ ನೋಡೋಣ ಇವಾಗ ನಮ್ಮ ಅಪ್ಪ ಅಮ್ಮ ಹೇಗೆ ರೆಡಿ ಆಗಿದ್ದಾರೆ ಅಂತ. ಸೊ ನಮ್ಮಪ್ಪ ಇಲ್ಲಿದ್ದಾರೆ. ಹಾಯ್ ಹೇಳು ಅಪ್ಪ. ಇವತ್ತು ಟವರ್ ಬ್ರಿಡ್ಜ್ ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮನ್ನ. ಆರ್ ಯು ಎಕ್ಸೈಟೆಡ್? ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಸೊ ನನ್ನ ತಮ್ಮ ಚಿಕ್ಕ ವಯಸ್ಸಲ್ಲಿ ಲಂಡನ್ ಬ್ರಿಡ್ಜಸ್ ಫಾಲಿಂಗ್ ಡೌನ್ ಅನ್ನೋ ಪೋಯಮ್ ಇತ್ತಲ್ಲ, ಅವನು ಫಸ್ಟ್ ಟೈಮ್. ಹೌ ಎಕ್ಸೈಟೆಡ್ ಆರ್ ಯು? ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಫೋಟೋಗಳು ಇಟ್ಕೊಳ್ಳೋಣ ನಿಮ್ಮ ಫೋನಲ್ಲೇ ಅಂತ ನಿಮ್ಮ ಕೈಲೇ. ಓಕೆ ಗೈಸ್ ನೋಡೋಣ ಬನ್ನಿ. ನಮ್ಮಮ್ಮ ಇನ್ನ ರೆಡಿ ಆಗ್ತಾ ಇದ್ದಾರೆ. ಇನ್ನ ಫುಲ್ ರೆಡಿ ಆಗ್ತಾ ಇದ್ದಾರೆ. ಇನ್ನ ಹೇರ್ ಡ್ರೈ ಮಾಡ್ಕೋತಾ ಇದ್ದಾರೆ. ಅಮ್ಮ ಹಾಯ್ ಹೇಳು. ಅವರು ರೆಡಿ ಆಗಿ ಸಿಗ್ತಾರೆ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಜೊತೆ ಮುಂದಕ್ಕೆ ಇನ್ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕು ಅಂತ ಅಂದರೆ ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್ ಗೈಸ್. ಇವತ್ತು ಒಬ್ರದ್ದು ಬರ್ಡೇ ಕೂಡ ಇದೆ. ಯಾರು ಏನು ಎತ್ತ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ವ್ಲಾಗ್ನ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ನಂದು ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಈ ಔಟ್ಫಿಟ್ ನನಗೆ ತಂದುಕೊಟ್ಟಿದ್ದು ನಮ್ಮಮ್ಮ. ಇವನು ಹೋಗಿದ್ದಂತೆ ಜೊತೆಗೆ. ಬಟ್ ಈ ಚೈನ್ ಮತ್ತೆ ಓಲೆನ ನನ್ನ ಬೆಸ್ಟ್ ಫ್ರೆಂಡ್ ಸಂಜನಾ ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಕೊಟ್ಟು ಕಳಿಸಿದ್ದಾಳೆ. ಸೊ ಥ್ಯಾಂಕ್ ಯು ಸಂಜನಾ. ನಮ್ಮಮ್ಮಗೂ ಕೂಡ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡ್ರೆಸ್. ಅಷ್ಟೇ, ರಾಜು ಹಿಂಗೆ ರೆಡಿ ಆಗಿದ್ದಾನೆ, ನಮ್ಮಪ್ಪ ಹಂಗೆ ರೆಡಿ ಆಗಿದ್ದಾರೆ. ಬನ್ನಿ ಹೋಗೋಣ. ಹಿಂಗೆ ಗೈಸ್ ನಮ್ಮ ಅಮ್ಮನ ಕಾಲು ಜಾಸ್ತಿ ಎಳಿತಾನೆ. ಬನ್ನಿ ಹೋಗೋಣ. ಇವಾಗ ನಾವು ಟ್ಯೂಬ್ ಸ್ಟೇಷನಲ್ಲಿ ಟ್ಯೂಬ್ಗೋಸ್ಕರ ಕಾಯ್ತಾ ಇದ್ದೀವಿ. ಸಿನ್ಸ್ ಇವತ್ತು ಫೆಬ್ರವರಿ 14th ಆಗಿರೋದ್ರಿಂದ ಎಷ್ಟೊಂದು ಟ್ಯೂಬು ವರ್ಕಲ್ಲಿಲ್ಲ. ಅದಕ್ಕೆ ಇವಾಗ ಫಾಸ್ಟ್ ಟ್ರೈನ್ನ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಾರ್ಚುನೇಟ್ಲಿ ಟ್ಯೂಬ್ ಎಲ್ಲ ಇವತ್ತು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ನೋಡಿ ಗೈಸ್. ಹೀಗೆ ಗೈಸ್ ಹೋಗೋದು. ಇಲ್ಲಿ ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಇದ್ರೊಳಗಡೆ. ಹಾಯ್ ಹೇಳಮ್ಮ. ಕಾಯ್ತಾ ಇದ್ದೀವಿ ಗೈಸ್. ಇನ್ನೊಂದು 10 minutes ತೋರಿಸ್ತಾ ಇದೆ ಟ್ಯೂಬ್ಗೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಏನು ಇವತ್ತಿನ ದಿನ ಅಂತ. ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೀನಿ. ನೀನು ನನಗೆ ಕೊಡು ರಾಜು, ನಾನು ನಿನಗೆ ಕೊಡ್ತೀನಿ. ಸರಿ ಕೊಡು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇರೋದು ಹಂಗೆ, ನಾನು ಇಷ್ಟಪಡ್ತೀನಿ ಮಗನ್ನ. ಈಗ ರಾಜು ನೀನು ಆ ಕಡೆ ಹೋಗು, ನಾನು ಸರಿ ಕೊಡ್ತೀನಿ.
ನಾನು ಫಸ್ಟ್ ಸಿರಿ ಕೊಡ್ತೀನಿ, ಸಿರಿ ನಿಮ್ಗೆಲ್ಲರಿಗೂ ಕೊಡ್ತಾರೆ. ಗೇಮ್ ಆಡ್ತಾ ಇದೀವಿ ಗೈಸ್ ನಾವಿಲ್ಲಿ. ಅಲ್ಲ ನೀನು ಆ ಕಡೆ ಬರ್ಬೇಕು ರಾಜು, ನಾನು ಈ ಕಡೆಯಿಂದ ಕೊಟ್ಟರೆ ಪಪ್ಪ ನನಗೆ ಕೊಡುತ್ತೆ ಪ್ಲೀಸ್. ಅದು ನಿನ್ಗೂ ಆಯ್ತು ಅಮ್ಮ ನೀನ್ ನಿಲ್ಬಾ. ಅದು ಬೆಸ್ಟ್. ನನಗೆ ಕೊಟ್ಟ ಗೈಸ್ ವಾಪಸ್ ಇವನು. ಇವಾಗ ನಮಗೆ ಫೈನಲಿ ಟ್ರೈನ್ ಸಿಕ್ಕಿದೆ. ನಮ್ಮಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ, ಫುಲ್ ವ್ಯೂ ನೋಡ್ತಾ ಇದ್ದಾರೆ. ಫುಲ್ ಬಿಸಿಲು ಇವತ್ತೇನೋ ಗೊತ್ತಿಲ್ಲ, ನಮ್ಮ ಪುಣ್ಯ ಬಿಸಿಲು ಬಂದಿದೆ. ಲಂಡನ್ ಇಸ್ ಲಂಡನಿಂಗ್ ಗೈಸ್, ಐ ಆಮ್ ಹ್ಯಾಪಿ. ನೋಡಿ ನಾಯಿ. ಸೈಕಲ್ ಎತ್ತಕೊಂಡು ಹೋಗ್ಬಿಡ್ಬೋದಲ್ಲ ಮೇಡಮ್ ರೈಟಲ್ಲಿ. ಸೈಕಲ್ ಅಂತ ಗೈಸ್, ಬರೀ ಇಂಥವೇ ಮಾಡು ನೀನು. ಹೌದು. ಇವಾಗ ಒಂದು ಟ್ಯೂಬಿಂದ ಇನ್ನೊಂದು ಟ್ಯೂಬ್ ಹತ್ರ ಹೋಗ್ತಾ ಇದ್ದೀವಿ, ಇನ್ನೊಂದು ಸ್ಟೇಷನ್ ಹತ್ರ. ಬನ್ನಿ ಗೈಸ್, ಯಾರ್ಯಾರು ಫ್ರೆಂಡ್ಸು ಏನು ಎತ್ತ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅಪ್ಪ ಅಮ್ಮ ಫುಲ್ಲು ಲಂಡನ್, ಸೆಂಟ್ರಲ್ ಲಂಡನ್ನ ನೋಡಿ ತುಂಬ ಖುಷಿಯಾಗಿದ್ದಾರೆ. ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಹುಷಾರಿಲ್ಲ ಅಂತ ಅಂದ್ಕೊಂಡು ಇವರು ಸುತ್ತಿದ್ದಾರೆ ಅಂತ. ನನಗೆ ಐ ಆಮ್ ನಾಟ್ ಅ ಪರ್ಸನ್ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಂತ ಕುತ್ಕೊಳ್ಳೋಕೆ ನಂಗೆ ಇಷ್ಟನೇ ಇಲ್ಲ. ದಿಫ್ ಕಮ್ ಟು ಲಂಡನ್ ಅಂದರೆ ಐ ಹ್ಯಾವ್ ಟು ಶೋ ದೇಮ್ ಲಂಡನ್. ನಮ್ಮಪ್ಪ ಅಮ್ಮ ಗೈಸ್, ನಂಗೆ ಅವ್ರು ಖುಷಿಯಾಗಿರೋದೇ ನನಗೆ ಹೆಚ್ಚು. ಅವ್ರು ಖುಷಿಯಾಗಿರೋದು ನೋಡಿದ್ರೆ ನನಗೆ ಹೆಲ್ ಬಿ ದ ಹ್ಯಾಪಿಯೆಸ್ಟ್. ಸೊ ಅದಕ್ಕೆ ನಾನು ಅವ್ರಿಗೆ ಲಂಡನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ ನಾವು ಟವರ್ ಬ್ರಿಡ್ಜ್ ಸ್ಟೇಷನ್ ಹತ್ರ ಇಳ್ಕೊಂಡಿದ್ದೀವಿ. ವಿ ಆರ್ ಆನ್ ದ ವೇ ಟು ಟವರ್ ಬ್ರಿಡ್ಜ್. ಅವಾಗ್ಲಿಂದ ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿದೆ ಅಲ್ವಾ, ಇವಾಗ ನೀವು ನೋಡಬೇಕು ಎಷ್ಟು ಚಳಿ ಇದೆ ಅಂತ. ಅಂದರೆ ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಮತ್ತೆ ನೋಡಿ ಗೈಸ್, ಎಷ್ಟು ದಿನ ಆಗಿತ್ತು ನೀವೆಲ್ಲ ಲಂಡನ್ ನೋಡಿ ಟುಕ್ ಟುಕ್. ಸೊ ನೀವೆಲ್ಲ ಲಂಡನ್ನ ಮಿಸ್ ಮಾಡ್ಕೊಂಡಿರ್ತೀರಾ, ನೋಡ್ಕೊಳ್ಳಿ ಲಂಡನ್ನ. ಸೊ ಅಲ್ಲಿ ಶ್ರಾದ್ ಇದೆ, ದಟ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಲಂಡನ್. ಸೊ ದಿಸ್ ಇಸ್ ಶ್ರಾದ್. ನಮ್ಮಪ್ಪ ಅಮ್ಮ ಇಲ್ಲಿ ಗೈಸ್. ಅವಾಗಲೇ ಏನಾಯಿತು ಗೊತ್ತಾ ಗೈಸ್, ನಮ್ಮಮ್ಮ ಕಳೆದೋಗ್ಬಿಟ್ರು ಗೈಸ್. ಎಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಇವಾಗ ನೋಡಿ ನಾನು ಕಳೆದೋದೆ ನಮ್ಮ ಅಪ್ಪ ಅಮ್ಮನಿಂದ. ಅಲ್ಲಿ ಫೋಟೋಸ್ ಎಲ್ಲರೂ ತೆಕ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ, ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಮ್ಯಾಪ್ ನೋಡೋದ್ರಲ್ಲಿ ಬ್ಯುಸಿ ಇರ್ತೀನಿ. ಸೊ ನಮ್ಮಮ್ಮ ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇಷ್ಟೇ ಆಗ್ತಿರೋದು. ಇನ್ನು ಅಲ್ಲಿ ಬರ್ತಾ ಇದ್ದಾರೆ, ಕಾಣಿಸ್ತಿದ್ಯಾ ನೋಡಿ, 3 ಜನ ಇಳ್ಕೊಂಡು ಬರ್ತಾ ಇದ್ದಾರೆ. ಆವಾಗಲೇ ಆಲ್ಮೋಸ್ಟ್ ನಮ್ಮ ಅಮ್ಮನ ಕಣ್ಣಲ್ಲಿ ನೀರಿತ್ತು, ಕಳೆದೋದೆ ನಾನು ಅಂತ. ಪಾಪ ಅವ್ರ ಹತ್ರ ಸಿಮ್ ಬೇರೆ ಇರಲಿಲ್ಲ, ಟೆನ್ಷನ್ ಆಗಿಬಿಡಿದ್ರು ಗೈಸ್ ನಮ್ಮಮ್ಮ. ನೋಡಿ ಅಲ್ಲೂ ಫೋಟೋ ಗೈಸ್. ನಮ್ಮಪ್ಪ ನೋಡಿ ಕಾಮ್ ಆ್ಯಂಡ್ ಫ್ರೀ ಆಗಿ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇವಾಗ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನಮ್ಮಪ್ಪ ಅಮ್ಮ ಕಾಫಿ ತೊಗೊಂಡಿದ್ದಾರೆ. ನನ್ನ ತಮ್ಮ ಖಾಲಿ ಮಾಡಿಬಿಟ್ಟೇನೋ ಗೈಸ್. ನನ್ನ ಫೇವ್ರೆಟ್ ಬಟರ್ ಕ್ರೋಸನ್ನ ಒಂದೇ ಒಂದು ಪೀಸ್ ಕೊಡದೆ ಖಾಲಿ ಮಾಡಿದ್ದಾನೆ ಗೈಸ್. ಇವನು ಒಬ್ಬ ತಮ್ಮ. ನೋಡಿ ಈಗ ಇದನ್ನು ನನ್ನ ಕೈಯಿಂದ ಕಿತ್ಕೊಂಡ, ಇದನ್ನ ನಾನು ತಿನ್ನಲ್ಲ ಅಷ್ಟು. ಹೆಂಗಿದೆ ಪಾಪ ಕಾಫಿ ಗೈಸ್? ನಮ್ಮ ಅಪ್ಪಂಗೆ ಹಾಟ್ ಚಾಕ್ಲೇಟ್ ಟ್ರೈ ಮಾಡ್ಸೋಣ ಬನ್ನಿ. ಅಪ್ಪಂಗೆ ತಿನ್ಸೋ ಒಂಚೂರು. ಪಕ್ಕ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ, ಬಟ್ ಹೆಂಗಿದೆ ಅಪ್ಪ? ನಮ್ಮ ಅಮ್ಮಂಗೆ ಕೊಡೋಣ. ಯಾರು ಗೈಸ್, ಯಾರೋ ಹೆಂಗೆ ಕಿರ್ಸ್ತಾ ಇದ್ದಾರೆ ನೋಡಿ, ತಿಕ್ಳುಗಳು. ಹೆಂಗಿದೆ? ಚೆನ್ನಾಗಿದೆಯಾ? ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ, ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ ಗೈಸ್. ನನಗೆ ಯಾರು ತಿನ್ನಿಸ್ತಾನೆ ಇಲ್ಲ ನೋ. ಪಪ್ಪ ರೈಟ್ ಸೈಡ್ ನೋಡಲ್ಲಿ, ಅಲ್ಲಿ ಸ್ಟ್ರೈಟು ಟವರ್ ಬ್ರಿಡ್ಜ್. ಅದೇ ಟವರ್ ಬ್ರಿಡ್ಜ್ ಪಪ್ಪ. ಇಲ್ಲಿ ನಾವು ಟವರ್ ಬ್ರಿಡ್ಜ್ ಮೇಲ್ ಬಂದ್ಬಿಟ್ಟಿದೀವಿ. ಬನ್ನಿ ಬನ್ನಿ ಹೋಗೋಣ. ಇವಾಗ ನಾವು ಆ ಕಡೆಗೆ ಹೋಗ್ಬೇಕು ಆಯ್ತಾ. ಅಲ್ಲಿ ಹೋಗೋಕ್ಕೆ
ದೊಡ್ಡ ಟಾಸ್ಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹತ್ಬೇಕು, ಇಳಿಬೇಕು. ನಮ್ಮ ಫ್ರೆಂಡ್ಸ್ ಸಿಗ್ತಾ ಇಲ್ಲ ನಮಗೆ. ನಮ್ಮ ಅಪ್ಪ ನಮ್ಮ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕು ಗೈಸ್ ಇವಾಗ ನಾವು. ಬನ್ನಿ ಹೋಗೋಣ. ಇವಾಗ ಟವರ್ ಬ್ರಿಡ್ಜ್ ಅಲ್ಲಿ ಐ ಆಮ್ ರೈಟ್ ನಾವ್ ಆನ್ ಟಾಪ್ ಆಫ್ ದ ಟವರ್ ಬ್ರಿಡ್ಜ್. ಸೊ ನೋಡಿರ್ತೀರಾ ನನ್ನ ಹಳೆ ಸಬ್ಸ್ಕ್ರೈಬರ್ಸ್. ಹೊಸ ಸಬ್ಸ್ಕ್ರೈಬರ್ಸ್ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ ಅಷ್ಟೇ. ಇವಾಗ ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ಫ್ರೆಂಡ್ಸ್ನ. ಸೊ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂದರೆ ಇಲ್ಲಿ ಗಾಯತ್ರಿ ಅಕ್ಕ ಇದ್ದಾರೆ. ಹಾಯ್ ಇಲ್ಲಿ ಗಾಯತ್ರಿ ಅಕ್ಕ. ಹಾಯ್. ಸೊ ಇಲ್ಲಿ ಯುವಾನ್ ಇದ್ದಾನೆ, ಇಲ್ಲಿ ಯಶಿಕಾ ಇದ್ದಾಳೆ. ಹಾಯ್ ಹೇಳು ಯಶಿಕಾ. ಹಾಯ್ ಸೇ ಹಾಯ್. ಯಾ. ಆಮೇಲೆ ಇಲ್ಲಿ ನೋಡಿ ಗೈಸ್ ಶ್ವೇತಾ. Hi guys, welcome to Siri London Diaries. ಲಾಂಗ್ ಟೈಮ್ ನೋ ಸಿ ಗೈಸ್. Long time no see guys. Siri vlog ಏ ನೋಡಿದ guys. ಸಿರಿ ವ್ಲಾಗೇ ನೋಡಿಲ್ವಾ? ಇವಾಗ ವ್ಲಾಗ್ ಅಲ್ಲಿ ಬಂದಿಲ್ಲ. from last 2 weeks ಇಂದ ನೋಡಿಲ್ಲ. So I'm waiting for her to ಅಪ್ಲೋಡ್ ದ ವಿಡಿಯೋ. Yeah. ಎಸ್. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ? ಅಯ್ಯೋ ಗೈಸ್ ನಂಗೆ ಸಾಕಾಗೋಯ್ತು ಗೈಸ್. ನಾನೇ ಇಂಡಿಯಾಗೆ ಹೊಟ್ಟೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ ವಾಸ್ ವೆರಿ ಟ್ರಾಮಟೈಸಿಂಗ್. ನಮ್ಮ ಸಿರಿ ನಂಗೆ ಈಗ ನೋಡೋಕ್ಕಾಗಿಲ್ಲ. ಇವಾಗ ಫುಲ್ ಹೆಲ್ತಿ ಆಗಿದ್ದಾಳೆ. ಒಂದೇ ವೀಕು ಕರೆಕ್ಟ್ ಎಕ್ಸಾಕ್ಟ್. ನೆಕ್ಸ್ಟ್ ಡೇನೆ ಎದ್ಬಿಟ್ಟು ನಡೆದಾಡಿದ್ನಲ್ಲ. ನೆಕ್ಸ್ಟ್ ಡೇನೆ ಎದ್ದು ನಡೆದಾಡ್ದೆ ಗೈಸ್. ಸೊ ನಿಶ್ಚು ಇದ್ದಾಳೆ. ಇವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಥ್ಯಾಂಕ್ಸ್ ತುಂಬಾ ಚಿಕ್ಕ ಪದ. ಅದೆಲ್ಲ ಏನು ಹೇಳ್ಬಾರ್ದು, ಜಾಸ್ತಿ ಆಯ್ತಪ್ಪ. ಸೊ ಗೈಸ್ ಇವತ್ತು ನಾನು ಹೇಳಿದ್ನಲ್ಲ ಯಾರ್ದು ಬರ್ಡೇ ಇದೆ ಅಂತ, ಅದು ಬೇರೆ ಯಾರ್ದು ಅಲ್ಲ, ಇವಳ್ದೆ. ಝೂಮ್ ಆಗಿ ಆಗ್ಬ್ರೋ ಮಾಡ್ತೀಯ, ದೂರದಿಂದ ಮಾಡು. ಝೂಮ್ ಆಗಿ ಆಗ್ಬ್ರೋ ಮಾಡ್ತೀಯ, ದೂರದಿಂದ ಮಾಡು. ಸೊ ಇವಳ್ದೆ ಬರ್ಡೇ ಇವತ್ತು. ವ್ಯಾಲೆಂಟೈನ್ಸ್ ಡೇ ಗೈಸ್. ಸೊ 20 ನಮ್ಮಿಬ್ರಿಗೆ ಗೈಸ್ ನಂಗಿಂತ ಇನ್ನೂ 1 ವರ್ಷ ಚಿಕ್ಕವಳು ಗೈಸ್. ನಮ್ಮಿಬ್ರಿಗೆ ಇವತ್ತು ಗ್ಯಾಲೆಂಟೈನ್ಸ್ ಡೇ. ಇವಳು ಪಾಪ ನಾವೆಲ್ಲರಿಗೂ ಗ್ಯಾಲೆಂಟೈನ್ಸ್ ಡೇ ಗೈಸ್. ಯಾರೆಲ್ಲ ಹೆಣ್ಮಕ್ಳು ನೋಡ್ತಿದ್ದೀರಾ, ಹ್ಯಾಪಿ ಗ್ಯಾಲೆಂಟೈನ್ಸ್ ಡೇ. ಗ್ಯಾಲೆಂಟೈನ್ಸ್ ಅಂದ್ರೆ ನಥಿಂಗ್ ಬಟ್ ಹೆಣ್ಮಕ್ಳು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಗೈಸ್. ಹೆಣ್ಮಕ್ಳಿನ ಪ್ರೀತಿ. ಹೌದು ಗೈಸ್. ಇವತ್ತು ನಮ್ಮ ನಿಶ್ಚಿತ ಬರ್ಡೇ, ಅದಕ್ಕೆ ನಾವು ಟವರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಕೇಕ್ ಕಟ್ ಮಾಡ್ಸೋಕ್ಕೆ. ಇನ್ನೊಬ್ರು ವ್ಯಕ್ತಿ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ ಗೈಸ್. ತೋರಿಸ್ತೀನಿ ಯಾರು ಲೇಟ್ ಮಾಡ್ತಿರೋದಂತ. ಅವ್ರು ಆನ್ ದ ವೇ ಕೇಕ್ ತರ್ತಾ ಇದ್ದಾರೆ. ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಆ ವ್ಯಕ್ತಿ ಬಂದಿದ ತಕ್ಷಣ ತೋರಿಸ್ತೀನಿ. ನೆನ್ನೆ ಊಟ ಎಲ್ಲ ಹೇಗಿತ್ತು ಶ್ವೇತಾ? ಸೂಪರ್ ಆಗಿತ್ತಾ? ನಿಂಗೆ ಇಷ್ಟ ಆಯ್ತಾ ನೆನ್ನೆ ಊಟ? ಸೂಪರ್ ಗೈಸ್. ಪ್ರಗತಿ ಅವ್ರ ಅಪ್ಪ ಊಟ ಮಾಡಬೇಕು ಅಂತ, ಐ ಮೀನ್ ಅಡುಗೆ ಮಾಡಬೇಕು ಅಂತ ತುಂಬಾ ಕಾಯ್ತಿದ್ದೆ. ಸೊ ಫೈನಲಿ ಅವ್ರು ದುಬೈ ವ್ಲಾಗ್ ಅಂತೂ ನೋಡಿದ್ಮೇಲೆ ಫುಲ್ ಆಸೆ ಆಗೋಗಿತ್ತು. ಬಿರಿಯಾನಿ. ಹೇಗಿದೆ ಅಪ್ಪ ಟವರ್ ಬ್ರಿಡ್ಜ್? ಹೇಳು ಹೇಗಿದೆ ಟವರ್ ಬ್ರಿಡ್ಜ್? ಹೋಗಲು ಹೇಗಿದೆ? ಚಳಿ ಫುಲ್ ಫ್ರೀಸ್ ಆಗ್ತಾ ಇದಾರೆ ಗೈಸ್. ಸೊ ಇಲ್ಲಿ ಕಿರಣ್ ಬಾವ ಇದ್ದಾರೆ. ಅವರು ಸಿರಿ ಫ್ಯಾಮಿಲಿ ಜೊತೆ ಬಂದು ಒಂಥರ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ಟವರ್ ಬ್ರಿಡ್ಜ್ ಚೆನ್ನಾಗಿದೆ. ವೆದರ್ ಖಂಡಿತ ಚೆನ್ನಾಗಿಲ್ಲ. ಬೆಳಗ್ಗೆ ನಡುತ್ತಾ ಇದೀವಿ ಎಲ್ಲ. ಬೆಳಗ್ಗೆ ಬಿಸಿಲಿತ್ತು. ನಾನು ಐ ವಾಸ್ ಸೋ ಹ್ಯಾಪಿ. ವಾ ಬಿಸಿಲಿದೆ ನಾನು ನಿಮ್ಗೆ ಮೆಸೇಜ್ ಮಾಡೋದಂತೆ ಸಖತ್ ಬಿಸಿಲಿದೆ ಸಿರಿ, ಬಂದ್ಬಿಡ್ರಿ ಬೇಗ ಅಂದ್ಬಿಟ್ಟು. ಫುಲ್ ಪಡಪಡ ಹೊಡಿತಿದ್ದೆ ಬಿಸಿಲಲ್ಲಿ. ಎನಿವೇಸ್ ಫೈನ್, ಇವಾಗಲೂ ಚೆನ್ನಾಗಿದೆ. ಹೌದು. ನಮ್ಮಮ್ಮ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ? ಏನಿಲ್ಲ ಗೈಸ್, ಫೋಟೋ ತೆಗಿತಿದ್ದಾರೆ. ಫೋಟೋಗ್ರಾಫರ್ ಆಗಿದ್ದಾರೆ. ಯಾರ ಫೋಟೋ ಅಂತ ನೋಡ್ತೀರಾ? ಇಲ್ಲಿ ನೋಡಿ ಇವಳ್ದು. ಹೇಗಿತ್ತು ನಿನ್ನೆ ಊಟ ಅಡುಗೆ? ತುಂಬಾ ಚೆನ್ನಾಗಿತ್ತು. ನಾನು ಅನ್ಕೊಂಡಿರ್ಲಿಲ್ಲ ಅಂಕಲ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಬಟ್ ಬೊಂಬಾಟ್, ಅದರಲ್ಲೂ ನಮ್ಮ ಗೌಡ್ರ ಸ್ಟೈಲು. ಹೌದು. ತಿಂದದು ಬೆಂಗಳೂರಲ್ಲಿ ತಿನ್ನೋದಕ್ಕೂ ಲಂಡನಲ್ಲಿ ಬಂದು ಅದೇ ಥರ ಊಟ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಚಳಿ ಹೇಗಿದೆ? ಚಳಿ ಅದು ಬೇರೆ ಹೆಂಗೆ ಏನು ಹಾಕೊಳ್ತೇನೆ ಗೈಸ್. ಅಟ್ಲೀಸ್ಟ್ ಅವ್ಳು ಜಾಕೆಟ್ ಹಾಕೊಂಡ್ ಬಂದಿದ್ದಾಳೆ. ನಾನು ನೋಡಿ ಒಂದು ಶಾಲ್ನೇ ತಕೊಂಡ್ ಬಂದಿದ್ದೀನಿ. ನಾನು ಇವನು ಅಷ್ಟೇ ಗೈಸ್. ಇವನು ಸ್ವಲ್ಪ ಗೊತ್ತಲ್ಲ, ಅವ್ನ ಸೈಜ್ಗೆ ಕರೆಕ್ಟ್ ಆಗಿ ಸೈಜ್ಗೆ ಕರೆಕ್ಟ್ ಆಗಿದೆ. ಸೊ ಅದಕ್ಕೆ ಅವನಿಗೆ ಆಗಲ್ಲ. ಲಂಡನ್ ಬ್ರಿಡ್ಜ್ ಅಲ್ಲ, ಇದು ಟವರ್ ಬ್ರಿಡ್ಜ್ ಇದು. ಸೊ ಇವತ್ತು ಜಾನ್ವಿ, ಜಾನ್ಸಿ ಮತ್ತೆ ಭಯ್ಯ, ಹಮ್ದಾ ಮಿಸ್ ಆಗಿದ್ದಾರೆ. ಯಾಕೆಂದ್ರೆ ಭಯ್ಯ ಮತ್ತೆ ಹಮ್ದಾ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಜಾನ್ವಿ, ಜಾನ್ಸಿ ಅನ್ಫಾರ್ಚುನೇಟ್ಲಿ ಜಾನ್ವಿ ಕೆಲ್ಸಕ್ಕೆ ಹೋಗಿದ್ದಾಳೆ. ಜಾನ್ಸಿ ತುಂಬಾ ಟಯರ್ಡ್ ಆಗಿದ್ಲು. ಯಾಕೆಂದ್ರೆ ಇವಳಲ್ಲ ಸರ್, ನೀನು ಹೋಗಿದ್ದ ಡೊಡ್ಗೆ? ಇಲ್ಲ ಇವಳಲ್ಲ.
ಮಾಡ್ಕೊಳ್ಳಲ್ಲ. ಯಾರು ಗೊತ್ತಾ ಗೈಸ್, ನನ್ನ ಬಿಟ್ಟು ನಾನು ಆ ಜಾಗಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ, ಡಡಲ್ ಡೋರ್ ಅಂತ ಜಾಗ. ನನ್ನ ಬಿಟ್ಟು ಜಾನ್ಸಿ, ಶ್ವೇತಾ ಮತ್ತೆ ನಿಶ್ಚಿತ ಇವರಿಬ್ರು ಮತ್ತೆ ನಮ್ಮ ಜಾನ್ಸಿ ನನ್ನ ಬಿಟ್ಟು ಡಡಲ್ ಡೋರ್ಗೆ ಹೋಗಿ ಬಂದಿದ್ದಾರೆ. ನೋಡಿ ಗೈಸ್, ಯಾಕೆ ನನ್ನ ಬಿಟ್ಟು ಹೋದ್ರಿ? ಸಿರಿನು ಹುಷಾರಾಗಬೇಕು ಅಂತ 10 ಕಿಲೋಮೀಟರ್ ನಡೆದಾಡ್ಬೇಕಿತ್ತು ಗೈಸ್. ಸೊ we didn't want her to strain herself. ಅದಕ್ಕೆ ಇನ್ನೊಂದು 2 ತಿಂಗಳಾದ್ಮೇಲೆ ಹೋಗ್ಬೇಕಿತ್ತು. 4 ಜನ ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಮತ್ತೆನಾ? ಮತ್ತೆ ನೋಡೋಣ ಗೈಸ್, ನೋಡೋಣ. ನೋಡಿ ಗೈಸ್, ಬ್ಲಾಗ್ ಅಲ್ಲಿ ಹೇಳಿದಾಳೆ ಸಾಕ್ಷಿ ಕರ್ಕೊಂಡು ಹೋಗ್ತಿರು, ಕೆಲ್ಸ 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 ಅಂತ ಇರ್ತಾಳೆ ಗೈಸ್. ಅದೇನ್ ಮಾಡ್ತಾಳೋ ಅಷ್ಟು ಕೆಲ್ಸ ಮಾಡಿ ನನಗೆ ಮನಿ ಹೌದು ಗೈಸ್, ನಿಜ. ಅಮ್ಮ ಚಳಿ ಹೆಂಗಿದೆ? ಚಳಿ ಹೆಂಗಿದೆ ಅಮ್ಮ? ತುಂಬಾ ಚಳಿ ಇದೆ. ಅದೇ ದೇವರು ಲಂಡನ್ ಫ್ರಿಜ್ ಅಲ್ಲಿರೋ ಫ್ರೀಸರ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಫ್ರೀಸಿಂಗ್ ಎಲ್ಲರೂ ಬಾಬ್ರೆ. ಎಲ್ಲರೂ ಅಲ್ಲ, ನೀನೊಬ್ಳೆ, ನಾವೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ನಿಶ್ಗೂ ಸ್ವಲ್ಪ ಚಳಿ ಆಗ್ತಿದೆ, ಬಟ್ ಐ ಆಮ್ ಯೂಸ್ಡ್ ಟು ಇಟ್, ಇಟ್ಸ್ ಫೈನ್. ಯಾಕೆಂದ್ರೆ ಅವನು ಗೊತ್ತಲ್ಲ, ಅವ್ನ ಸೈಜ್ ನೋಡಿ ಗೈಸ್, ದೌಡ್ ಆಂಗಲ್ ಇಂದ ಸೈಜ್. ಸೊ ಅಷ್ಟೇ. ಇವಾಗ ಕೇಕ್ಗೋಸ್ಕರ ಕಾಯ್ತಾ ಇದ್ದೀವಿ. ಕೇಕ್ ತರ್ತಿರೋ ವ್ಯಕ್ತಿನ ತೋರಿಸ್ತೀನಿ ಗೈಸ್. ತುಂಬಾ ಲೇಟ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಅಂತ ತೋರಿಸ್ತೀನಿ. ನೀವು ಎಲ್ಲ ಆಶ್ಚರ್ಯ ಪಡ್ತೀರಾ. ಫಸ್ಟ್ ಟೈಮ್ ಅಲ್ವಾ ಬ್ಲಾಗಲ್ಲಿ? ಫಸ್ಟ್ ಟೈಮ್ ಆ ವ್ಯಕ್ತಿ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿರೋದು. ಸೊ ತೋರಿಸ್ತೀನಿ. ಸ್ಟೇ ಟ್ಯೂನ್. ಬಾಯ್ ಬಾಯ್ ಬಾಯ್. ನನ್ನ ತಮ್ಮ ಫೋಟೋಗೆ ಅಂತ ನಿಂತಿದ್ರೆ ನಮ್ಮಪ್ಪ ನೋಡಿ ನನ್ನ ತಮ್ಮಂಗೆ ಹಿಂಗೆ ರೆಡಿ ಮಾಡಿದ್ದಾರೆ. ಅಯ್ಯಯ್ಯೋ ನೋಡಿ ಗೈಸ್, ಹಿಂಗ ಬೇಕಂತ ಅವನಿಗೆ. ಅವ್ನ ಪೋಸ್ಗಳು ನೋಡಿ ಗೈಸ್. ಅಪ್ಪ ಇನ್ನೊಂದು ಸ್ಟೈಲಲ್ಲಿ ಕಟ್ತಾ ಇದ್ದಾರೆ ಇವಾಗ ಅವನಿಗೆ. ನಮ್ಮ ಟಿಪಿಕಲ್ ಮಂಡ್ಯ ಸ್ಟೈಲ್, ಹಳ್ಳಿಲಿ ಕಟ್ತಾರಲ್ಲ ಆ ಥರ ಕಟ್ತಾ ಇದ್ದಾರೆ. ಅಯ್ಯೋ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಇವಾಗ ನಮ್ಮ ಅಪ್ಪನೂ ಕಟ್ಕೊಬಿಟ್ರು ಗೈಸ್ ಫುಲ್. ಹಿಂಗೆ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ ಗೈಸ್. ಇರಿ ಗೈಸ್, ಫೋಟೋ ತೆಗೆದ್ಬಿಟ್ಟು ಸಿಗ್ತೀನಿ. ಅದೇ ಪ್ಯಾಲೇಸ್ ಒಳಗಡೆ ಬ್ರೋ, ಅದೇ ಪ್ಯಾಲೇಸ್ ಒಳಗಡೆನಾ ಬ್ರೋ ಇರೋದು? ನಮ್ದು ಗೊತ್ತಿಲ್ಲ ಬ್ರೋ, ಗೊತ್ತಿಲ್ಲ ಗೈಸ್. ಇವಳು ಹೇಳ್ತಾ ಇದ್ದಾಳೆ ಗೈಸ್, ನನ್ನ ಪ್ಯಾಲೇಸ್ ಹೋಗಿದ್ದೆ. ಯಾರು ಬೈಬಲಿ ಇಲ್ಲ, ಕೊಹಿನೂರ್ ಡೈಮಂಡ್ ಇದೆ, ಬೇಕಾದ್ರೆ ಪ್ರೂಫ್ಗೆ ಇರಿ ಅಂಕಲ್. ಗೈಸ್, ಅದೇ ಇದರಲ್ಲಿ ಟವರ್ ಆಫ್ ಲಂಡನ್ ಅಂತಾರೆ, ಅದರಲ್ಲೇ ನಮ್ಮ ಕೊಹಿನೂರ್ ಡೈಮಂಡ್ ನ ಪ್ರಿಸರ್ವ್ ಮಾಡಿದ್ದಾರೆ. ತೊಗೊಂಬರಕ್ ಆಗಲ್ಲ ರಾಜು, ಅದು ನೋಡಿ. ನಂಗೋಸ್ಕರ ತರ್ತೀಯ ಅಂದ್ರೆ ನೋಡಿ. ಕೇಳಿ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನೇನು ಕತ್ಕೊ ಬಂದಿದಾರಲ್ಲ ಅದೆಲ್ಲ ಬಂದ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ. ತಗೊಂಡ್ಬರ್ತೀನಿ ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲೇ ನಮ್ಮ ಕೊಹಿನೂರ್ ವಜ್ರ ಇರೋದು ಗೈಸ್. ನೋಡಿ, ಯಾರು ನನ್ನ ಜೊತೆ ಬರ್ತೀರಾ, ಹೋಗಿ ತಗೊಂಬಂದ್ಬಿಡೋಣ. ನಾನು ಬರ್ತೀನಿ ಗೈಸ್. ಅಲ್ಲಿ ಏನೇ ನಿಜ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಹಂಚ್ಬಿಟ್ಟು ಬರ್ತೀನಿ. ತಗೊಳ್ಳಿ ಅಂತ ಅರ್ಧ ಫುಲ್ ಮಜಾ ಮಾಡಕ. ನೋಡಿ ಗೈಸ್, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ತಿರುಪತಿ ತಿಮ್ಮಪ್ಪ ನೋಡೋದು ದರ್ಶನ ಬಿಡ್ತಲ್ಲ ಆ ಥರ. ಹೌದು, ಕರೆಕ್ಟ್. ನೋಡಿ ನಮ್ಮ ಟವರ್ ಬ್ರಿಡ್ಜ್ ನೈಟ್ ಆದ್ಮೇಲೆ ಹೆಂಗ್ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ನೋಡಿ ನೋಡಿ ಗೈಸ್, ನನ್ನ ಟೆಡಿ ಬೇರ್ ಅನ್ಕೊಂಬಿಟ್ಟಿದ್ದ. ಟೆಡಿ ಬೇರ್ ನೋಡಿ 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 ಗೈಸ್, ಓನರ್ ಇದ್ದಾರೆ. ಬಾಯ್ ಬಾಯ್ ಬಾಯ್. ಸೊ ಇವಾಗ ಇವರು ಹೊರಡ್ತಾ ಇದ್ದಾರೆ. ಟ್ಯೂಸ್ಡೇ ಸಿಗೋದು ಅವ್ರಿಗೆ. ಮನೀಶ್ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿರೋದು. ಸೊ ಇಷ್ಟು ಲೇಟಾಗಿ ಬಂದಿರೋದು ನೋಡಿ, 3 ಅವರ್ ಆದ್ಮೇಲೆ ಬಂದಿರೋದು. ನಮ್ಮ ನಿಶ್ನ ಫುಲ್ ಕಾಯಿಸಿ ಏನಂತೀಯ ನಿಶ್? ತುಂಬ ಕೆಲ್ಸಕ್ಕೂ ಹೋಗ್ದೆ ಗೈಸ್. ಇದು ಬಂದು ಮನೀಶ್ ಅಂತ ನನ್ನ ಡಿಗ್ರಿ ಫ್ರೆಂಡು. ಇವಾಗ ಲಂಡನ್ಗೆ ನಾವು ಓದಿ ದಬಾಕಿದ್ವಿ ಅಂತ ಈ ವರ್ಷ ಮನೀಶ್ ಬಂದಿದ್ದಾನೆ. ಸೊ ಹೌ ಇಸ್ ಲಂಡನ್? ಹೌ ಇಸ್ ದ ವೆದರ್? ಚೆನ್ನಾಗಿದೆ. ಸ್ಕಾಟ್ಲ್ಯಾಂಡ್ಗೆಲ್ಲ ಹೋಗಿ ಬಂದಿದ್ದಾನೆ ಬಿಟ್ಬಿಟ್ಟು. ಇಷ್ಟೇ ಗೈಸ್, ಬಂದಿದ್ದು 1 ತಿಂಗಳಿಗೆ ಸ್ಕಾಟ್ಲ್ಯಾಂಡ್ ಹೋಗಿರೋದು. ನಾವು 1 ವರ್ಷದಿಂದ ಇದೀವಿ. ಸ್ಕಾಟ್ಲ್ಯಾಂಡು ನೋಡಿಲ್ಲ, ಯಾವ ಲ್ಯಾಂಡು ನೋಡಿಲ್ಲ.
ಸುತ್ತಕ್ಕೆ ಬಂದಿರೋದೇನಕ್ಕೆ ಸುತ್ತಕ್ಕೆ ಮನೀಶ್ ಖಂಡಿತ ಇಲ್ಲ ಗೈಸ್. ನಾನು ಓದಕ್ಕೆ ಬಂದಿದ್ದೀನಿ, ನಿಶ್ ಓದಕ್ಕೆ ಬಂದಿದ್ದಾಳೆ. ಮನೀಶ್ ಸುತ್ತಕ್ಕೆ ಬಂದಿರೋದು ಜಾಗ ಫುಲ್ ಯುಕೆ ಸುತ್ತಾನೆ. ಸೊ ಇವಾಗ ಕೇಕ್ ತಂದಿದ್ದಾನೆ. ಇವಾಗ ಟವರ್ ಬ್ರಿಡ್ಜ್ ಮುಂದೆ ನಮ್ಮ ಮಿಸ್ದು ಕೇಕ್ ಕಟ್ ಮಾಡಿಸಿ ಎಲ್ಲ ಡಿಸ್ಪರ್ಸ್ ಆಗೋದು. ಬನ್ನಿ ಗೈಸ್ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ನಿಶಿತಾ, ಹ್ಯಾಪಿ ಬರ್ಡೇ ಟು ಯು. ಯಾಕೆಂದ್ರೆ ನೆನ್ನೆ ನೈಟ್ ತಿನ್ಸಿಲ್ಲ, ಮರ್ತೋದ್ಲು ನಿಶ್ ತಿನ್ಸಕ್ಕೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಅಯ್ಯಯ್ಯೋ. ಸೆಂಟ್ರಲ್ಲು ಗೈಸ್, ಇವಾಗ ಮನೆಗೆ ಬಂದ್ವಿ. ತುಂಬಾ ಓಡಾಡಿದ್ವಿ ಇವತ್ತು. ತುಂಬಾ ಓಡಾಡಿದ್ವಿ ಅಂದ್ರೆ ನೋಡಿದ್ದೆ ಒಂದೇ ಜಾಗ, ಟವರ್ ಬ್ರಿಡ್ಜ್ ಒಂದೇ ಹೋಗೋಕ್ಕಾಗಿದ್ದು. ಯಾಕೆಂದರೆ ಫಸ್ಟ್ ಡೇ ಅಲ್ವಾ ಇವರು ಲಂಡನ್ನ ನೋಡ್ತಾ ಇರೋದು. ಆ್ಯಸ್ ಯೂಶ್ವಲ್ ಲಂಡನಲ್ಲಿ ತುಂಬ ನಡೆಯೋದಿರುತ್ತೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಅವರು. ಅದಕ್ಕೆ ಇವತ್ತು ಬೇರೆ ಎಲ್ಲೂ ಜಾಗಕ್ಕೆ ಹೋಗಲಿಲ್ಲ, ಬರೀ ಟವರ್ ಬ್ರಿಡ್ಜ್ನ ನೋಡಿಕೊಂಡು ಇವಾಗ ಮನೆಗೆ ಬಂದ್ವಿ ಅಷ್ಟೇ ಗೈಸ್. ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ, ಫುಲ್ ಸುಸ್ತಾಗ್ಬಿಡಿದೆ. ಏನಿಲ್ಲ, ಇನ್ನು ಡಿನ್ನರ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಬಿಡೋದಷ್ಟೇ. ನಾಳೆ ಈ ರೂಮ್ ಚೆಕ್ಔಟ್ ಮಾಡಬೇಕು. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.